PVC ಪೈಪ್ 60 ರೂಪಾಯಿ ಇದ್ದದ್ದು 150 ರೂಪಾಯಿ ಆಯ್ತು. ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 kg 1125 ರೂಪಾಯಿ ಇದ್ದದ್ದು 1350 ರೂಪಾಯಿ ಆಯ್ತು. ಯಾರ ಮೇಲೆ ಹೊರೆ ಇದು? ರೈತರ ಮೇಲೆ ಹೊರೆ. ಯಾರು ಏರಿಸಿದವರು ಇದನ್ನ? ರೈತರ ಮೇಲೆ ಹೊರೆ ಮಾಡಿದವರು ಯಾರು? ಮಾನ್ಯ ನರೇಂದ್ರ ಮೋದಿ, ವಿಜಯೇಂದ್ರ, ಅಶೋಕ, ಚಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ, ಓದ್ಕೊಳ್ರಿ. ಓಲಿ ಇದು ಓದ್ಕೊಳ್ರಿ. ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪು ಆಡಳಿತವನ್ನ ಮರೆಮಾಚಲಿಕ್ಕೆ, ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ. ಆಕ್ರೋಶ, ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ. ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ? ಸಕ್ಕರೆ 1 kg 30 ರಿಂದ 35 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ ಆಗಿದೆ. ರಾಗಿ, ಅಕ್ಕಿ 1 kg ಅಕ್ಕಿ 30 ರೂಪಾಯಿ ಇದ್ದದ್ದು 66 ರೂಪಾಯಿ ಆಗಿದೆ. ರಾಗಿ 1 kg ಗೆ 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು 1 kg ಉಪ್ಪು 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ಸ್ 95 ಇದ್ದದ್ದು 135 ರೂಪಾಯಿ ಆಗಿದೆ. ಯಾಕಾಯ್ತು? ನರೇಂದ್ರ ಮೋದಿ, ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ? ಅಚ್ಚೇ ದಿನ ಕಹಾ ಗಯಾ? ಎಲ್ರಿ ಹೋಯ್ತು? ಅಚ್ಚೇ ದಿನ ಆಯಂಗೆ, ಅಚ್ಚೇ ದಿನ ಆಯಂಗೆ ಎಲ್ಲಪ್ಪ? ಅಚ್ಚೇ ದಿನ ಆಯಂಗೆ ಇದು ಅರ್ಥ ಆಗಲ್ವ ಇವ್ರಿಗೆ? ಇದೆಲ್ಲ ಅರ್ಥ ಆಗಲ್ವಾ? ಅವತ್ತು ಎಕ್ಸೈಸ್ ಡ್ಯೂಟಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ. ಇದನ್ನ 32 ರೂಪಾಯಿ 34 ರೂಪಾಯಿ 82 ಪೈಸೆಗೆ ಏರಿಸ್ತವ್ರು ಯಾರು? ಅದು ಏನು, ಎಂತ ಸಂದರ್ಭದಲ್ಲಿ ಏರಿಸಿದ್ರು ಗೊತ್ತಾ? ಕೊರೋನಾ ಬಂದಿತ್ತು ದೇಶದಲ್ಲಿ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು. ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು. 416 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವರು ಇರುವಾಗ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 416 ರೂಪಾಯಿ ಇತ್ತು. 2022ರಲ್ಲಿ 1079 ರೂಪಾಯಿ ಆಗೋಯ್ತಲ್ಲ. ನರೇಂದ್ರ ಮೋದಿಜಿ, ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಗ್ಯಾಸ್ ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಯಾಕೆ ಅದನ್ನು ಕಡಿಮೆ ಮಾಡಿದ್ರಿ? ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು. ಇವತ್ತು ಕಡಿಮೆ ಮಾಡಿದ್ರಿ. ಜನರ ಒತ್ತಡಕ್ಕೆ ಬಣದು ಚುನಾವಣೆ ಇದೆ ಅಂತೇಳಿ, ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ, ಆದರೂ ಕೂಡ 855 ರೂಪಾಯಿ ಇವತ್ತು ಗ್ಯಾಸ್ ಬೆಲೆ. ಎಷ್ಟು? 855 ರೂಪಾಯಿ ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ಮೇಲೂ ಕೂಡ 50 ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ. ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ
ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ಮನೆ ಏರ್ಕತ್ತವ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆ ಆಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ 52,008 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು. ಗ್ಯಾರಂಟಿ ಯೋಜನೆಗಳಿಗೆ 52,008 ಕೋಟಿ. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಏನು ಉತ್ಪಾದನೆ ಆಗುತ್ತಾ? ತೆರಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋಗ್ಬೇಕು ನಾವು? ಕಳೆದ ವರ್ಷ ಬಜೆಟ್ ಇದ್ದದ್ದು 4,71,000 ಕೋಟಿ. ಅವ್ರು ಹೇಳ್ತಾರೆ ಬಿಜೆಪಿಯವರು, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ನಾ 3,71,000ದಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ, ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ MLAಗಳಿಗೆ MLCಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ 8,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ ವರ್ಷ 24-25ರಲ್ಲಿ ಖರ್ಚು ಮಾಡಿದ್ದಂಥ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸ್ವಲ್ಪ MLAಗಳೆಲ್ಲ ಕೇಳಬೇಕು ಈ ಕಡೆ, ರೇ MLAಗಳೆಲ್ಲ ಕೇಳ್ರಿ ಈ ಕಡೆಗೆ. $56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು. ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 83,000 ಕೋಟಿ. ಹತ್ರ ಸುಮಾರು 50,000 ಕೋಟಿ ರೂಪಾಯಿಗಳನ್ನ ಒಂದೇ 30,000 ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷದಲ್ಲಿ ಹೆಚ್ಚು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಯಾಕೆ ನಾನು ಕೂತ್ಕೊಳ್ರಿ, ಇವನೇ ಕೂತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.